ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಹೇಗಿದ್ದರೂ ಶ್ರಾವಣ ಮಾಸ ಹಬ್ಬಗಳ ಸಾಲು ಸಾಲು ಈ ರೀತಿ ಬ್ಲೌಸ್ ಪೀಸ್ನ ಹೀಗೆ ಕೊಡೋದಕ್ಕಿಂತ ನೀಟಾಗಿ ಅಲಂಕಾರ ಮಾಡಿಕೊಟ್ರೆ ಹೇಗಿರುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಅಲ್ವಾ. ಇದೊಂದು ಸುಂದರವಾಗಿ ಅಲಂಕಾರವನ್ನು ಹೇಗೆ ಮಾಡೋದು ಅನ್ನೋ ವಿಧಾನವನ್ನು ನಾನಿವತ್ತು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಕ್ಷಕರಾಗಿದ್ದರೆ ಇವಾಗೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಚೂಸ್ ಮಾಡಿದರೆ ನನ್ನ ಪ್ರತಿ ವಿಡಿಯೋದ ನೋಟಿಫಿಕೇಷನ್ ನಿಮ್ಮನ್ನು ತಲುಪತ್ತೆ. ಆಗ ಎಲ್ಲರಿಗಿಂತ ಮುಂಚಿತವಾಗಿ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ ಹೇಗೆ ಬ್ಲೌಸ್ ಪೀಸ್ನ ಅಲಂಕೃತವಾಗಿ ಫೋಲ್ಡಿಂಗ್ ಮಾಡ್ಬೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನೋಡಿ, ಹೀಗೆ ನೀಟಾಗಿ ಬಿಚ್ಕೋಬೇಕು. ನಂತರ ಐರನ್ ಬಾಕ್ಸ್ನ ಹೀಟ್ ಮಾಡಿಕೊಂಡು ಹೀಗೆ ನೀಟಾಗಿ ಐರನ್ ಮಾಡ್ಕೋಬೇಕು. ಎರಡೂ ಸೈಡು ಐರನ್ ಮಾಡ್ಕೋಬೇಕು. ಹೀಗೆ ಐರನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಫೋಲ್ಡಿಂಗ್ಸ್ ನೀಟಾಗಿ ಬರುತ್ತೆ. ನಂತರ ಹೀಗೆ ಇಟ್ಕೊಂಡು ಮಧ್ಯದಲ್ಲಿ ಒಂದು ಫೋಲ್ಡಿಂಗ್ ಮಾಡ್ತಾಯಿದ್ದೀನಿ ಹೀಗೆ. ನೆಕ್ಸ್ಟ್ ನೋಡಿ, ಮತ್ತೆ ಹೀಗೆ ಐರನ್ ಮಾಡ್ಕೋತಾ ಇದ್ದೀನಿ. ಈ ಫೋಲ್ಡಿಂಗೆಲ್ಲ ಕರೆಕ್ಟಾಗಿ ಫಿಕ್ಸ್ ಆಗಬೇಕಾಗಿ. ನಂತರ ಹೀಗೆ ಕರೆಕ್ಟಾಗಿ ಮಧ್ಯದಲ್ಲಿ ಬರಬೇಕು, ಈ ರೀತಿ ನೋಡಿ. ಹೀಗೂ ಸಹ ಒಂದು ಐರನ್ ಮಾಡ್ಕೋತಾ ಇದ್ದೀನಿ. ಪಟಪಟ ಅಂತ ಮಾಡ್ತಾ ಹೋಗ್ಬೋದು, ಜಾಸ್ತಿ ಟೈಮೆಲ್ಲ ಬೇಕಾಗೋಲ್ಲ ಇದಕ್ಕೆ. ಕರೆಕ್ಟಾಗಿ ನೋಡಿ, ಸೆಂಟರ್ನ ನೋಡಿಕೊಂಡು ಬೇಕಾದ್ರೂ ಇಲ್ಲಿ ಇಲ್ಲಿಗೆ ಸೆಂಟರ್ ಬರುತ್ತೆ. ಹೀಗೆ ನೋಡಿ, ನೀಟಾಗಿ ಈ ರೀತಿ ಫೋಲ್ಡಿಂಗ್ಸ್ ಎಲ್ಲ ಆದಮೇಲೆ ಇಲ್ಲಿ ದುಡ್ಡನ್ನು ಹಾಕ್ತಾ ಇದ್ದೀನಿ. ನಂತರ ಬಳೆಯನ್ನು ಹೀಗೆ ಇದ್ರ ಒಳಗಡೆ ಹಾಕ್ತಾ ಇದ್ದೀನಿ. ನೆಕ್ಸ್ಟು ಹೀಗೆ ಫೋಲ್ಡ್ ಮಾಡಬೇಕು. ಈಗ ನಮಗೆ ಇಲ್ಲಿ ಫೋಲ್ಡಿಂಗ್ಸ್ ಎಲ್ಲ ಕರೆಕ್ಟಾಗಿ ಬರಬೇಕಲ್ವಾ. ಈಗ ನಾನಿಲ್ಲಿ ಹೀಗೆ ಒಂದು ವೈಟ್ ಗಮ್ ಟೇಪನ್ನು ಹಾಕ್ಕೋತಾ ಇದ್ದೀನಿ. ಒಮ್ಮೆ ಹೀಗೆ ನೀಟಾಗಿ ಸೆಟ್ ಮಾಡ್ಕೋಬೇಕು. ಅಕಸ್ಮಾತ್ ಎಲ್ಲರೂ ಹೀಗೆ ದಾರ ಕಾಣಿಸ್ತಿದ್ರೆ ಕಟ್ ಮಾಡ್ಕೊಬಿಡ್ತಾ ಇದ್ದೀನಿ ನೋಡಿ. ಹೀಗೆ ನಂತರ ಹೀಗೆ ಸೆಂಟರಲ್ಲಿ ನಾನು ಗಮ್ ಟೇಪ್ನ ಹಾಕ್ತಾ ಇದ್ದೀನಿ. ಈ ಅರಿಶಿಣದ ಕುಂಕುಮದ ಇದೇನಿರುತ್ತೆ ಇದನ್ನು ಹೀಗೆ ಸ್ಟಿಕ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಈ ರೀತಿಯಲ್ಲಿ ಇಲ್ಲಿ ಒಂದು ಹೂನ ಇಟ್ಬಿಟ್ಟು ಕೊಡ್ಬೋದು. ನೋಡಿ, ಹೀಗೆ ಎಷ್ಟು ಸುಂದರವಾಗಿ ಎಷ್ಟು ನೀಟಾಗಿ ಬರುವಂತಹ ಬ್ಲೌಸ್ ಪೀಸ್ನ ಹೀಗೆ ಫೋಲ್ಡಿಂಗ್ ಮಾಡಿ ಕೊಟ್ಟರೆ ನಮಗೆ ಮಾಡಿಕೊಟ್ಟ ಖುಷಿನೂ ಇರುತ್ತೆ, ತಗೊಳ್ಳೋರಿಗೆ ಏನೋ ಒಂಥರ ಸಂಭ್ರಮ. ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸಿದ್ದೀನಿ. ಈ ವಿಡಿಯೋ ನೋಡಿ ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.
ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.